ಇಲ್ಲೇ ಎಲ್ಲ ಇಲ್ಲೇ ನಿಂತ್ಕೊಳ್ಳಿ ಬರಲಿ ಎಲ್ಲ ಇಲ್ಲೇ ತಗೊಳ್ಳೋದ ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಲಕ್ಷ್ಮಣ್ ಸರ್ ಏ ಕಣಿ ಊಟ ಏನಕ್ಕೆ ಕರ್ತೀವಿ ಮತ್ತೆ ಇಲ್ಲ ನಾನೊಂದು ಪ್ಲಾಸ್ಟಿಕ್ ಚೇರ್ ಅಂತ ಯು ವಾಂಟ್ ಪ್ಲಾಸ್ಟಿಕ್ ಚೇರ್ ಇಲ್ಲಿ ಕೂತ್ಕೊತಾರೆ ಅವರು ಪ್ಲಾಸ್ಟಿಕ್ ಚೇರ್ ಅಲ್ಲೇ ಕುಲ್ಲಿ ಬಿಡಿ ಸರ್. ನಮ್ಮನೆ ಸರ್ ಇದು. ನೀವು ಕೂತ್ಕೊಳ್ಳಿ ಸರ್. ಇಲ್ಲಿ ಹೋಗಿ ನೀವು ಕೂತ್ಕೊಂಡ್ರೆ ನಾನು ಕೂತ್ಕೊಳ್ಳಿ. ಕ್ಯಾಮ್ ಯಾರ್ದಿದೆ ಕ್ಯಾಮ್ ಯಾಕಂದ್ರೆ ಮೇಲೆ ತೆಗೆದು ಹೋಗಲ್ವಾ ಡಿಪಾರ್ಟ್ಮೆಂಟ್ ಆಗಲಿ ಸರ್ ಅದೇನು ಜೂಮ್ ಮಾಡ್ಕೊಂಡಿಲ್ಲ ಕೆಲಸ ಮಾಡೋದು ಬಟ್ ಉತ್ಸಾಹ ಇದೆ. ಭಾಳ ಚೆನ್ನಾಗಿ ಸರ್ ಕಮಿಟ್ಮೆಂಟ್ ಇಟ್ಕೋಬೇಕು. ಭಾಳ ನಮ್ಮ ಮಕ್ಕಳಲ್ಲ ಸರ್, ಮಕ್ಕಳು ಅಂತೇಳಿ ಅಂದಾಗ ಬಂದ್ಬಿಡುತ್ತೆ. ಅವ್ರ ತಂದೆ ತಾಯಿಗೆ ಉತ್ಸಾಹ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ಅಲ್ಲ. ನಿಮ್ಮ ಟೆಂಪರ್ಮೆಂಟ್ ಅವ್ರನ್ನ ಹೋಲಿಕೆ ಮಾಡೋಕ್ಕೆ ಆಗೋದಿಲ್ಲ. ಅವ್ರು ನೆರಳಿದ್ರೆ ಸಾಕು. ನಿಮ್ಮ ಟೆಂಪರ್ಮೆಂಟ್ ಸೂಟ್ ಆಗ್ತದೆ ಹಂಗಲ್ಲ. ಅವರು ಮಾಸ್ಟರ್ ಪ್ಲೇಸ್ಮ್ಯಾಟಿಕ್ ಗೌರ್ಮೆಂಟ್ ಮತ್ತು ಅವರಿಗೆ ಸೋಷಲಿಸ್ಟ್ ಇಲ್ಲವೇ ಅನ್ನೋ ಒಂದು ಜನ ಏನು 5 ಜನ ಇದ್ದರು ಸೋಷಲಿಸ್ಟ್. ಇಡೀ ಅಸೆಂಬ್ಲಿ ಚರ್ಚೆನೇ ನಿರ್ಧರಿಸ್ತಿದ್ರಲ್ಲ. ಕರೆಕ್ಟ್. ಈಗ ಏನಾಗಿದೆ ಸರ್, ಆ ಥರ ಹೋರಾಟಗಳಿಲ್ಲ. ಇಲ್ಲ, ಮಾಡಿರೋದನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಗೌಡ್ರು, ಅದು ತಿಮ್ಮಪ್ಪ, ಧಾರಪ್ಪ, ಜೆ.ಎಚ್. ಪಟೇಲ್, ಕೋಣಂದೂರಿನಿಂದ ಮೊನ್ನೆ ಅವರಿಗೆ ಇದು ಸಿಕ್ತು ಸರ್, ಅವಾರ್ಡ್. ಅವ್ರಿಗೆ ಹೋಗೋಕ್ಕಾಗಲಿಲ್ಲ, ಹುಷಾರಿಲ್ಲ, ಅವ್ರು ಹಾಸ್ಪಿಟ್ಲಿಗೆ ಮನೆಗೆ ಬಂದಿದ್ರು. ಮೊನ್ನೆ ನಾನೇ ಹೋಗಿ ಅವರಿಗೆ ಬಂದೆ ಸರ್. ಕೋಣಂದೂರು ನಾನು MA ಸ್ಟೂಡೆಂಟ್ಸ್. ಇಲ್ಲಿಂದ ಒಂದಿಷ್ಟು ಜನ NT ಪ್ರಭಾಕರ್ ಇರ್ತಾರೆ, ಸುಂದರೇಶ್ ಅವರು ನನ್ನ ಕ್ಲಾಸ್ಮೇಟ್. ಲೈಟ್ ಆಯ್ತಲ್ಲ, ಸುಂದರೇಶ್ ನಿಮ್ಮ ಕ್ಲಾಸ್ಮೇಟ್ ಇಲ್ಲ, ಅವ್ರ ಬ್ರದರ್ ಪ್ರಭಾಕರ್ ಕ್ಲಾಸ್ಮೇಟ್. ಒಂದು ಬ್ಯಾಚ್ 8 ಜನ ಹೋಗಿದ್ದೆ ಇಲ್ಲಿಗೆ. ಅಲ್ಲಿ ಆ ಸರ್ಕಲಲ್ಲಿ ಪೋಸ್ಟರ್ ಬರೆದವ್ರು ನಾನೇ, ಕ್ಯಾನ್ವಾಸ್ ಮಾಡಿದವರು ನಾನೇ, ಕೈಯಲ್ಲಿ ಬರ್ತಿದ್ದು. ಪೋಸ್ಟರ್ಸ್ಗಳು ಕೈಯಲ್ಲಿ ಬರೀತಿದ್ದು ಅವಾಗ. ಮತ್ತು ಎಷ್ಟು ಒಂದು 7,000 ಏನೋ ಕಲೆಕ್ಟ್ ಆವಾಗಲೇ 5,000 ಏನೋ ಅಥವಾ 3,500 ಏನೋ ಖರ್ಚಾಯಿತು. ಉಳಿದು ಅವಾಗೆಲ್ಲ ಮಿಕ್ಕದು ಸರ್, ಈಗಲೂ ಮಿಕ್ಕುತ್ತೆ. ಆದರೆ ಮಿಕ್ಕದವರು ಮಿಕ್ಕದು ಅನ್ನೋಲ್ಲ ಅಷ್ಟೇ. ಇನ್ನ ಶಾರ್ಟೇಜ್ ಅಂತಾರೆ, ಇನ್ನ ಶಾರ್ಟೇಜ್ ಅಂತ. ಶಾರ್ಟೇಜ್ ಸಾಲ ಮಾಡ್ಕೊಂಡೆ ಅಂತ. ಸುಧಾರಣೆಗಳ ಬಗ್ಗೆ ನಾನು ಒಂಚೂರು ಆಮೇಲೆ ಯಾವಾಗ
ಅಲ್ಲ ಇಲ್ಲಿ 650 ಬಂದವ್ರೆ ಇದ್ದೀನಿ ಈಗ ಎಲ್ಲಿದ್ದೀರಿ ಈಗ? ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಏಕೆಂದರೆ ನಾವೆಲ್ಲ ಈ ನಾಟಕ ನೋಡೋದು, ಪಿಕ್ಚರ್ ನೋಡೋದು ಇದೆಲ್ಲ ಇರೋದ್ರಿಂದ ಭಾಳ ಅಟ್ರಾಕ್ಟಿವ್ ಅಂತ ಹೇಳಿದರೆ, ನಾವಾಗಲೇ ಸಂಗೀತ ಕಲಿಸ್ತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ, ಮತ್ತು ಫಿಸಿಕಲ್ ಟ್ರೈನಿಂಗ್ ಇರ್ಬೋದು, ಕಲೆ ಇರ್ಬೋದು, ಅದರೊಳಗೆ ನಾಟಕನೂ ಕೂಡ ಹಾಕಿ ಅದರೊಳಗೆ ಮೌಲ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ಫ್ರೀಡಮ್ ಫೈಟರ್ಸ್ ಇರ್ಬೋದು, ಸಾಹಿತಿಗಳ ಬಗ್ಗೆ ಇರ್ಬೋದು, ಒಳ್ಳೆ ನಾವು ಇದು ಏನದು ಸಂವಿಧಾನ ಪೀಠಿಕೆ ಮತ್ತು ಇದು ಹಿಂದೆ ಬಂದರೆ ಹಾಯಬೇಡಿ ಈ ಥರ ನಾನು ಕುತ್ಕೊಂಡಾಗ ಗೋವಿನ ಹಾಡಿದೆಯಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಹತ್ರ ಮಾತ್ರ ಇರೋದು, ನಾವು ಅದನ್ನ ಯೂಸೇ ಮಾಡಲ್ಲ. ಬಟ್ ಅದಕ್ಕಿಂತ ಹೃದಯ ಶ್ರೀಮಂತಿಕೆ ಇನ್ಯಾವುದೂ ಇಲ್ಲ. ಅದನ್ನು ಕಂಪಲ್ಸರಿ ಅಲ್ಲಿ ಕುತ್ಕೊಂಡಾಗ ಅವ್ರಿಗೆ ಹೇಳಲಿಲ್ಲ ನಾನು, ಬಟ್ ಆ ಥರ ಭಾವನೆಗಳು ಬರ್ತಾವೆ. ಇಂಥವ್ರ ಜೊತೆಗೆ ಮಾತಾಡಿದಾಗ ಒಳ್ಳೆ ವಿಚಾರಗಳು ಬರ್ತವೆ. ಸೊ ನಾಟಕದ ಥರದನ್ನ ಹೇಳ್ತಾ ಇದ್ದಾರೆ. ಮತ್ತು ಕನ್ನಡ ಮಾಧ್ಯಮದ ಕೂಡ ಮೌಲ್ಯವನ್ನು, ಯಾಕೆಂದರೆ ಏನಾಗ್ತದೆ ಇಲ್ಲಿ ಒಂದು ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಅವರು ಪೇರೆಂಟ್ಸು ಮತ್ತು ಮಕ್ಕಳು ಕಂಟ್ರೋಲ್ ಇರ್ತದೆ. ಸೊ ಅದನ್ನು ಯಾವ ರೀತಿ ಉಳಿಸ್ಬೋದು, ಈ ಶಾಲೆಗಳು ಏನಾದರೂ ಭಾಳ ಕಮ್ಮಿ ಶಾಲೆ ಇರ್ತಕ್ಕಂಥ, ಅವರೇ ಹೇಳಿದರು ಕಮ್ಮಿ ಶಾಲೆ ಇರ್ತಕ್ಕಂಥದ್ದನ್ನು ಏನಾದರೂ ನೀವು ಅವರೇ ಹೋಗ್ತಾರೆ ಅಂತ ಹೇಳಿದರೆ KPSCಗೆ ವೆಲ್ಕಮ್ ಮಾಡಿ, ಅದು ಭಾಳ ಒಳ್ಳೆಯದು. ಮಕ್ಕಳು 5 ಮಕ್ಕಳಿರೋ ಶಾಲೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮುಚ್ಚಕ್ಕಾಗಲ್ಲ. ಬಟ್ ಅದು ಮಕ್ಕಳು KPS ಶಾಲೆನ ಇಷ್ಟಪಡ್ತಾ ಇದ್ದಾರೆ ಅಲ್ಲಿಗೆ ಬರ್ತಕ್ಕಂಥ. ಯಾಕೆಂದರೆ 14 ವರ್ಷದ ಅದು ಭಾಳ ಇಷ್ಟ ಆಯಿತು. ಯಾಕೆಂದರೆ ಯಾಕೆ ಡ್ರಾಪ್ಔಟ್ಸ್ ಆಗ್ತಾರೆ ಅಂದರೆ, ಇಲ್ಲಿ LKGಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಮಿಡಲ್ ಸ್ಕೂಲಿಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಹೈಸ್ಕೂಲ್ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ PUCಗೆ ಹೋಗ್ತಾರೆ, ಡಿಗ್ರಿ ಹೋಗ್ಬೇಕಾದ್ರೆ ಒಂದು 5% ಡ್ರಾಪ್ ಆಗ್ತಾರೆ. ಯಾಕೆಂದರೆ ಬಡತನ ಇರ್ಬೋದು, ಕೆಲಸ ಮಾಡಬೇಕು, ಇಲ್ಲ ಓದಲು ಆಸಕ್ತಿ ಇರಲ್ಲ, ಹೊಸ ವಾತಾವರಣ. ಸೊ ಒಂದೇ ವಾತಾವರಣ KPSಸಲ್ಲಿ 14 ವರ್ಷ ಇದ್ದರೆ, ಈಗ ನೀವೇ ನೋಡಿ ನಿಮ್ಮ ಮಕ್ಳಿಗೆ ಏನು ಅನಿಸುತ್ತೆ, ಅಪ್ಪ ಒಂದು ಶಾಲೆ ಸೇರಿಸ್ಬಿಟ್ರೆ ಒಂದು 14 ವರ್ಷ ಅಲ್ಲಿ, ಈಗ 14 ವರ್ಷ ಒಂದೇ ಕಡೆಗೆ ಸಿಗುತ್ತೆ. ಇಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆವಾಗ ನಮಗೆ ಒಳ್ಳೆ ರೀತಿ ಕ್ವಾಲಿಟಿ ಕೊಡೋದಕ್ಕೂ ಕೂಡ, ಮತ್ತು ಒಳ್ಳೆ ವ್ಯಕ್ತಿಗಳನ್ನು ತಯಾರಿ ಮಾಡ್ತಕ್ಕಂಥ ಈ ಶಿಕ್ಷಣ ಇಲಾಖೆ ಆಗುತ್ತೆ ಅಂಥೇಳಿ ಅದನ್ನು ಭಾಳ ಇಷ್ಟಪಟ್ಟರು. ಮತ್ತು ಕೆಲವು ವಿಚಾರಗಳನ್ನು ಚಿಕ್ಕ ಪುಟ್ಟ ಹೇಳಿದ್ದಾರೆ, ಅದನ್ನೆಲ್ಲ ನಾನು ಅನುಷ್ಠಾನ ಮಾಡ್ತೇನೆ. ಸನ್ಮಾನ್ಯ ಬಂಗಾರಪ್ಪಾಜಿಯವರು 15% ಗ್ರಾಮೀಣ ಕೃಪಾಂಕ ಕೊಟ್ಟಾಗ ಇಲ್ಲೇ ಇದ್ದಾರೆ, ನಮ್ಮ ಯಾರೋ ಆಫೀಸರ್ ಬಂದರು, ಅವರೆಲ್ಲರೂ ಕೂಡ, ಮತ್ತು ಎಲ್ಲೋ ನಮ್ಮ ಇಲಾಖೆಯಲ್ಲೂ ಕೂಡ DDL ಆಗಿದ್ದಾರೆ, ಅವರೆಲ್ಲ 15% ಗ್ರಾಮೀಣ ಕೃಪಾಂಕ ತೊಗೊಂಡ್ರು. ಅದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸ್ಕ್ವಾಶ್ ಆಯಿತು, ಗ್ರಾಮೀಣ ಭಾಗದವರಿಗೆ ಅನ್ಯಾಯ ಆಯಿತು. ಆದರೆ ಕೋರ್ಟ್ ಈ ಥರ ತೀರ್ಮಾನ ತೊಗೊಂಡಾಗ ನಾವು ಕೋರ್ಟಿಗೆ ತಲೆಬಾಗಬೇಕಾಗುತ್ತೆ. ಈ ಪ್ರಯತ್ನವನ್ನು ಅವರೇನು ಹೇಳಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಕನ್ನಡನೇ ತೊಗೊಂಡವರಿಗೆ ಯಾವ್ದಾದ್ರು ಒಂದು ಅನುಕೂಲ ಕೊಡ್ಬೋದಾ ಅಂತ ಹೇಳಿದ್ದಾರೆ. ಯಾವ ರೀತಿ ಕೊಡ್ಬೋದು ಏನು ಅಂಥೇಳಿ ಇವತ್ತು ಅವ್ರು ಹೇಳಿದ್ದಾರೆ. ಅದನ್ನು ಈ ವರ್ಷದಿಂದ ನಾವು ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಮುಂದಿನ ವರ್ಷಕ್ಕೆ ಬರ್ತದೆ ಅದು ರಿಸಲ್ಟ್ ಟೈಮಲ್ಲಿ, ಯಾವ ರೀತಿ ಮಾಡ್ಬೋದು ಅಂಥೇಳಿ ಅದನ್ನು ಮಾಡ್ತೀವಿ. ಯಾಕೆಂದರೆ ಇದು ಒಂದೇ ಸತಿ ಬದಲಾವಣೆ ತರೋದಲ್ಲ. ಬದಲಾವಣೆ ತರಬೇಕಂದ್ರೆ ನಿಮ್ಮ ಮಕ್ಕಳು ನನ್ನ ಶಾಲೆಗೆ ಬರಬೇಕು, ನೀವು ಆರ್ಥಿಕ ಹೊರೆ ಕಮ್ಮಿ ಆಗಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ನೀವೇನು ಪ್ರೈವೇಟಿಗೆ ಹೋಗಿ ಖರ್ಚಾಗುತ್ತೆ ಕಷ್ಟಪಟ್ಟು, ಪಾಪ ಆಸೆ ಮೇಲೆ ಅದೇ ವ್ಯವಸ್ಥೆ ನಾವು ಕೊಟ್ಟಾಗ ಬಸ್ಸಿನ ವ್ಯವಸ್ಥೆ ಕೊಡ್ತೀವಿ ಕಂಪಲ್ಸರಿ ಎಲ್ಲ ಕಡೆನೂ ಕೂಡ. ಅದನ್ನು ಕೇಳಿದರು ಎಷ್ಟು ದೂರ ಇರುತ್ತೆ ಮಕ್ಕಳಿಗೆ, ಆ ಬಸ್ ಒಳಗೆ ಅವ್ರು ಬರೆದಿಟ್ಕೊಂಡಿದ್ರು ಒಳ್ಳೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ ಆಯಾಗಳಿರ್ತಾರೆ ಅಂತ. ಅದೆಲ್ಲದೂ ಕೂಡ ನನ್ನ ಬುಕ್ಕಲ್ಲೇ ಇದೆ, ಎಲ್ಲದೂ ಅಷ್ಟೇ ಹೆಂಗಿರುತ್ತೆ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ಬೇಸಿಕಲಿ ಅವ್ರ ಮೈಂಡಲ್ಲಿ ಏನಿತ್ತು ಅದನ್ನು ನಾವು ತೊಗೊಂಡು ಹೋಗ್ತಕ್ಕಂಥ, ಮತ್ತು ಅವ್ರು ಹೇಳಿರೋದನ್ನ ಅನುಷ್ಠಾನ ಮಾಡ್ಬೋದು. ಈಗೇನು ನೀವು ಪರ್ಸೆಂಟೇಜ್ ಹೇಳಿದ್ರಿ, ಬಟ್ ಇನ್ ನಂಬರ್ಸ್ ಕೊಟ್ಟಾಗ ಅಗೇನ್ ಕಾನ್ಸ್ಟಿಟ್ಯೂಷನಲ್ ಕ್ವೆಶನ್ಸ್ ಬರುತ್ತೆ. ನಮ್ಮ ದೇಶದೊಳಗೆ ಸಂವಿಧಾನ ಆ ಥರ ಮಾಡ್ತದೆ. ಯಾವ ರೀತಿ ವ್ಯವಸ್ಥೆ ಇದೆ ನಿಮಗೆ ಗೊತ್ತು, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡೋಣ. KPS ಶಾಲೆ ಸಾಂಸ್ಕೃತಿಕ ನಾಶ ಅಂದರೆ ನಾನು ಎಲ್ಲಿ ಮುಚ್ಚುತ್ತಾ ಇಲ್ಲ. ಅಲ್ಲ ಒಂದು ನಿಮಿಷ, ನಾನು ಎಲ್ಲಿ ಹೇಳಿದ್ದೀನಿ ಅದೇ ನಾನು ಹೇಳ್ತಾ ಇರೋದು. ಸೊ ಬರ್ಗೋರ್ವರೆಗೂ ಮಾತಾಡ್ತೀನಿ, ಏನು ಪರವಾಗಿಲ್ಲ, ನಾನು ಅವ್ರ ಟಚಲ್ಲಿ ಇದ್ದೀನಿ. ಯಾವುದು ನಾನು ಶಾಲೆ ಮುಚ್ಚಲ್ಲ. ನೀವು ಹಂಗಾರೆ ಎಲ್ಲ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನೀವೆಲ್ಲ ಮಾಡಬೇಕು. ಅಲ್ಲ ಬಿಡಿ, ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮ ಮಕ್ಕಳು, ನಾನು ಹೇಳೋದು ನಿಮ್ಮ ಮಕ್ಕಳನ್ನ ನೀವೇ ನಿಮ್ಮ ಶಾಲೆ ಊರಲ್ಲಿ ಸೇರಿಸಲಿಲ್ಲ ಅಂದರೆ ಪ್ರೈವೇಟ್ ಶಾಲೆಗೆ ನೀವು ಹೋದರೆ ನಾನಲ್ಲ ಹೊಣೆ. ಫಸ್ಟ್ ನಿಮ್ಮ ಮಕ್ಕಳನ್ನ ಆ ಶಾಲೆಯಲ್ಲಿ ಸೇರಿಸಿ. ನಾನು ಸರ್ಕಾರಿ ಶಾಲೆ ಇರ್ತೇನೆ, ಕ್ಲೋಸ್ ಮಾಡಲ್ಲ, ನಾನು ಯಾವುದಕ್ಕೂ ಕ್ಲೋಸ್ ಮಾಡಲ್ಲ. ಸರ್ಕಾರಿ ಶಾಲೆ ಅಲ್ಲೇ ಇದೆ. ಬಟ್ ಮಕ್ಕಳನ್ನ ಕರ್ಕೊಂಡು ಬರೋದು ಕನ್ಫರ್ಮ್ಡ್ ಆಗೋದು ಯಾರು? ನಾನಲ್ಲ, ಸಮಾಜ ಮಾಡಬೇಕಾಗತ್ತೆ. ಆ ಸಮಾಜದ ಜವಾಬ್ದಾರಿ ಬರ್ಗೂರವರಿಂದ ಹಿಡಿದು ನೀವು ಎಲ್ಲರೂ ತೊಗೊಳ್ಬೇಕಾಗತ್ತೆ. ಅದು ಮಾಡಿದರೆ ಒಳ್ಳೆಯದು. ಊರಲ್ಲೂ ಕೂಡ ಶಾಲೆ ಉಳಿಸ್ಬೇಕಾಗತ್ತೆ. ಬಟ್ KPS ಶಾಲೆ ಅಂತಕ್ಕಂಥದ್ದು ನಮಗೆ ನಂಬರ್ಸ್ ತುಂಬ ಕಮ್ಮಿ ಆಗ್ತಾಯಿದೆ. ಇದನ್ನು ಇಷ್ಟಪಡ್ತಾ ಇದ್ದಾರೆ. ನಾವು ಸರ್ವೆ ಮಾಡಿದ್ವಿ, ಆ ಸರ್ವೆ ರಿಪೋರ್ಟು ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಭಾಳ ಇಷ್ಟಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ
ಸ್ಕೂಲನ್ನು ತೊಂದರೆ ಕೊಡಬೇಕು ಅಂಥದ್ದು ಪ್ರಶ್ನೆ ಬರಲ್ಲ. ಮಕ್ಕಳನ್ನ ಎಲ್ಲ ಊರಲ್ಲಿ ಇರ್ತದೆ, ಸೇರಿಸಿ, ಏನು ತೊಂದರೆ. ಸರ್, ಈಗ NEP ಕ್ಯಾನ್ಸಲ್ ಅದಾದ SCP ಜಾರಿ ಯಾವಾಗ ಆಗುತ್ತೆ? ಇದನ್ನು ಮೊನ್ನೆ ಹೈಯರ್ ಎಜುಕೇಷನ್ ಅವರು ಕ್ಯಾಬಿನೆಟಲ್ಲಿ ಮಂಡನೆ ಮಾಡಿದರು. ತೋರೊಟ್ಟವರು ಕೂಡ ಬಂದರು. ತೋರೊಟ್ಟವರು ಕ್ಯಾಬಿನೆಟಿಗೆ ಬಂದು ಎಲ್ಲ ಸುಮಾರು 2-2.5 ತಾಸು ನಾವು ಚರ್ಚೆಯನ್ನು ಮಾಡಿದ್ವಿ ಹೈಯರ್ ಎಜುಕೇಷನ್ದು. ಅದನ್ನು ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಸಬ್ ಕಮಿಟಿಗೆ ಹೋಗಿದೆ. ಈಗ ನೆಕ್ಸ್ಟ್ ನಂದು, ಅವ್ರದ್ದು ಜಾಸ್ತಿ ಇದೆ, ನಂದು ಇಲಾಖೆದು ಭಾಳ ಕಮ್ಮಿ. ಸೊ ನಂದು ಈಗ ನೆಕ್ಸ್ಟು ಕ್ಯಾಬಿನೆಟಿಗೆ ಕಳಿಸ್ಕೊಡ್ತೀವಿ. ರಿಸಲ್ಟು ಮತ್ತು ಸ್ಕೂಲ್ ಓಪನಿಂಗ್ ಎಲ್ಲ ಆಗಲಿ ಅಂತ. ಸೊ ಜೂನ್ ಮಧ್ಯ ನಾನು ಇದನ್ನು ಕ್ಯಾಬಿನೆಟಿಗೆ ಮಂಡನೆ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಅಲ್ಲಿ ಏನು ಫೈನಲ್ ರಿಪೋರ್ಟ್ ಬರುತ್ತೆ. ಇಲ್ಲ, ಇದೇನು ಗೊತ್ತಾ, ಇದು ಆನ್ ಗೋಯಿಂಗ್ ಪ್ರೋಸೆಸ್ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ನೋಡಿ, ಅವರು ಒಂದೇ ಸತಿಗೆ ಏನೋ ನೀತಿ ಬದಲಾವಣೆ ಮಾಡಿಬಿಟ್ರು, ನಿಮಗೆ ಗೊತ್ತಿದೆ. ಇನ್ಯಾರೋ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ, ನಾವು 3 ಲ್ಯಾಂಗ್ವೇಜ್ ಬೇಡ ಅಂತ. ಸೊ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಗೊಂದಲದಲ್ಲಿ ಆ ನೀಟನ್ನು ಗೊಂದಲ ಮಾಡಿ ಕೂತ್ಕೊಂಡಿದ್ದಾರೆ. ಇದೆಲ್ಲದೂ ಇರೋದ್ರಿಂದ ಸೊ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಕೊಡ್ತದೆ ಅದರಿಂದ ಮಾಡೋಣ. ಅದು ಹಂತವಾಗಿ ಆಗ್ತದೆ. ಇಲ್ಲ, SCPನ ಎಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಓಕೆ ಆಗಬೇಕಲ್ಲ. ಓಕೆ ಆಗಿ ಮತ್ತೆ ಕ್ಯಾಬಿನೆಟಿಗೆ ಬರುತ್ತೆ, ಆಮೇಲೆ ಅಪ್ರೂವ್ ಮಾಡ್ತಾರೆ. ಈ ಕ್ಯಾಲೆಂಡ್ರಿಗೆ ಆಗೋದಿಲ್ಲ. ಈಗ ನಾಳೆ, ಯಾಕೆಂದರೆ ಜೂನ್ 1 ಈಗ ನಾವು ಮಾತಾಡ್ತಿದ್ದಂಗೆ ನಾಡಿದ್ದು ನಮ್ಮ PUC ಕಾಲೇಜ್ ಬೇರೆ ಓಪನ್ನು, ಅದಕ್ಕೆ ಬರೋದಿಲ್ಲ. ಮಧ್ಯಾಹ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಬಟ್ ಕಲಿಕೆಗೆ ಏನಾದ್ರು ಡಿಫ್ರೆನ್ಸ್ ಬಂದರೆ ಅವಾಗ ಮುಂದೆ ಹೋಗುತ್ತೆ ಅಂತ ಹೇಳಿರ್ತಾರೆ. ಬಟ್ ದೇರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ದೆಮ್. ಕಲಿಕೆ ಎಲ್ಲ ಒಂದೇ. ಬೇಸಿಕಲಿ ಏನು ಗೊತ್ತಾ, ನಮ್ಮ ಜುಟ್ಟನ್ನ ಅವ್ರ ಕೈಯಲ್ಲಿ ಕೊಡಬಾರ್ದು. ಅವ್ರು ಏನೇನೋ ಐಡಿಯಾಲಜಿ ಎಲ್ಲ ಹಾಕ್ಬಿಡ್ತಾರೆ. ಅವ್ರು ಕೆಟ್ಟ ಬುದ್ಧಿ ಇದೆ ಅವರಿಗೆ, ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದು ನಮ್ಮ 2023 ಪ್ರಣಾಳಿಕೆ. ಅದ್ರದ್ದು ವೈಸ್ ಚೇರ್ಮನ್ ನಾನೇ, ಅಧ್ಯಕ್ಷರು ಯಾರು, ಪರಮೇಶ್ವರು. ಈ ಗ್ಯಾರಂಟಿಗಳು ನೀವೇನು ನೋಡ್ತಾ ಇದ್ದೀರಲ್ಲ, ಅದೆಲ್ಲದೂ ಕೂಡ ನಾವೇ ಬರೆದಿರೋದು. ಇನ್ಕ್ಲೂಡಿಂಗ್ ನಾವು ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥದ್ದು ಎಲ್ಲದೂ ಕೂಡ ಅಲ್ಲಾಗಿದೆ. ನಾನು ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಇರೋದನ್ನು ಅದರೊಳಗೆ ಏನೇನಿದೆ ಅದನ್ನೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನೀವು ವ್ಯವಸ್ಥೆ ಸಲಹೆ ಅಂತ ನಾನು ಹೇಳಿ ಯಾಕೆ ಸರ್ಕಾರಿಯ ನೌಕರರು ಎಲ್ಲರೂ ಕೂಡ ಅವರ ಮಕ್ಕಳನ್ನ ಕಡ್ಡಾಯ ಇಲ್ಲ, ನಮ್ಮ ದೇಶದೊಳಗೆ ಅದೇ ನಾನು ಹೇಳ್ತೇನೆ. ನಾವು ಮಾಡೋಕ್ಕಾಗಲ್ಲ, ಇಲ್ಲ ಕಾನೂನು ತರೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್ಮು. ಸುಪ್ರೀಂ ಕೋರ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸ್ ಹೇಳ್ತೀವಿ. ದ ಮೀಡಿಯಮ್ ಆಫ್ ಈ ಎಜುಕೇಷನ್ ಆ್ಯಕ್ಟ್ ಇದೆಯಲ್ಲ, ದ ರೈಟ್ ಬಿಲಾಂಗ್ಸ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಚೈಲ್ಡ್. ಸೊ ಮಾಧ್ಯಮ ಇದೆಯಲ್ಲ, ನಾವು ಕನ್ನಡ ಮಾಧ್ಯಮ ಮಾಡಬೇಕು. ಈಗ ಬರ್ಗೂರವರು ಇಲ್ಲಾಂದರೆ ದೇವ್ನವ್ರು ಕನ್ನಡ ಉಳಿಸ್ಬೇಕು ಅಂಥೇಳಿ. ನಾನು ಕನ್ನಡ ಮೀಡಿಯಮ್ ಮಾಡಿದರೆ ನಿಮ್ಮ ಮಕ್ಕಳನ್ನ ನೀವು ಕಳಿಸ್ಲಿಲ್ಲ ಅಂದರೆ ನೀವು ಕಳಿಸಿ ಅಂತ ನಾನು ಕಡ್ಡಾಯ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ದಟ್ ಮೀಡಿಯಮ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ಯು ಕಾಂಟ್ ಟೆಲ್. ಸೊ ಅವಾಗ ನಾನು ದ್ವಿಭಾಷಾ ಮಾಡಲೇಬೇಕಾ? ಮಾಡಿದ್ದೀನಿ ಅಷ್ಟೇ. ಸೊ ನಾವು ಫೆಸಿಲಿಟಿ ಕೊಡಬೇಕು. ಸೊ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸಂಬಳ ತಗೊಳ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಿಮ್ಮ ಮಕ್ಕಳನ್ನಲ್ಲಿ ಸೇರಿಸಿ ಅಂತ ಮನವಿನ ಈಗಲೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ. ಇದನ್ನು ನೀವು ಆಂದೋಲನ ಅಂತ ಹೇಳಿ ಮಾಡಿ ಕಡ್ಡಾಯ ಮಾಡೋದಕ್ಕೆ ಕಂಟ್ರೋಲು ನಮ್ಮ ದೇಶದಲ್ಲಿ ಇಲ್ಲ. ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಬರೀ ಸರ್ಕಾರಿ ನೌಕರಿಗೆ ಯಾಕೆ ಹೇಳ್ತೀರಾ? ಸಾಮಾಜಿಕವಾಗಿ ಎಲ್ಲರೂ ಬರ್ತೀವಿ ನಾವು. ಈಗ ನನ್ನ ತಂದೆ ಓದಿದ್ದು ಸರ್ಕಾರಿ ಶಾಲೆ. ನಮ್ಮ ತಂದೆಯವರು ನನ್ನನ್ನು ಸೇರಿಸಿದ್ದು ಕಾನ್ವೆಂಟಲ್ಲೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸರ್ಕಾರಿ ಶಾಲೆನೂ ಮೇಲ್ದರ್ಜೆಗೆ ತೊಗೊಂಡು ಬಂದಾಗ ಈ ಕಡೆ ಮುಖ ಹಾಕ್ತಾರೆ. ನಾವು ಕೂಡ ಮಾಡಬೇಕಲ್ವ ರಿಸಲ್ಟ್ನಲ್ಲಿ ನಾವು ಭಾಳ. ಆಮೇಲೆ ಇನ್ನೊಂದು, ಪ್ರೈವೇಟ್ ಶಾಲೆಯಲ್ಲಿ ನಿಮಗೆ 80% 90% ಕಟ್ ಆಫು. ಸರ್ಕಾರಿ ಶಾಲೆಯಲ್ಲಿ ಸ್ಟಾರ್ಟ್ ಆಗೋದು ನಾವು 0ಇಂದ. ಯಾರೇ ಮಕ್ಕಳನ್ನ ಕಳಿಸಿ, ಯಾವುದೇ ಸಂದರ್ಭಕ್ಕೆ ಕಳಿಸಿ, ಮಧ್ಯ ಕಳಿಸಿ, ನಾವು ಅವ್ರಿಗೆ ಪಾಠ ಹೇಳ್ಕೊಡ್ತೀವಿ. ಯಾಕೆಂದರೆ ಬೆಸ್ಟ್ ಟೀಚರ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಆದರೆ ಅದು ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಹೇಳ್ಬೋದು. ಇಷ್ಟೆಲ್ಲ ಪ್ರೋಗ್ರೆಸಿವ್ ಆಗಿರೋ ಟೈಮಲ್ಲಿ ಹಿಜಾಬ್ನಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಭಾಳ ದಿವಸದಿಂದಲೂ ಕೂಡ ನಾನು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ದೇವನೂರು ಮಹಾದೇವಪ್ಪ ಅವ್ರನ್ನ ನಾನು ಭೇಟಿ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೆ. ಮತ್ತು ಅವ್ರನ್ನೂ ಕೂಡ ಆರೋಗ್ಯದ ವಿಚಾರ ಮಾಡೋದು ಒಂದು ಭಾಗ ಆದರೆ, ಒಬ್ಬ ಶಿಕ್ಷಣ ಸಚಿವನಾಗಿ ಕೆಲವು ವಿಚಾರಗಳನ್ನು ಅವರು ಮಾರ್ಗದರ್ಶನವನ್ನು ಬೇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ, ಮತ್ತು ಸಮಯನೂ ಕೂಡ ಒಂದು ಸತಿ ಫೋನಲ್ಲೂ ಮಾತಾಡಿದ್ದೆ. ಅವ್ರು ಹೇಳಿದ್ರು, ಎಲ್ಲ ನೀವು ಮುಗಿಸ್ಕೊಂಡು ಬನ್ನಿ, ಈಗೆಲ್ಲ ರಿಸಲ್ಟ್ಸ್ ಎಲ್ಲ ಇದೆ ನಿಮ್ಮದು, ಎಕ್ಸಾಮ್ಸು ಮುಗಿಸ್ಕೊಂಡು ಬನ್ನಿ ನೀವು ಫ್ರೀ ಇದ್ದಾಗ ಅಂಥೇಳಿ. ಇವತ್ತು ಆ ಅವಕಾಶ ಸಿಕ್ಕಿದೆ. ಭಾಳ ಸುದೀರ್ಘವಾಗಿ ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ವಿಚಾರಗಳನ್ನು ಅವರು ಪಾಪ 2-3 ಪೇಜ್ ಬರೆದು ಇಟ್ಕೊಂಡಿದ್ದರು ನನಗೇನೇನು ಸಲಹೆ ಕೊಡಬೇಕಂತ. ಅದರೊಳಗೆ ಏನು ಬರೆದಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಸುಮಾರು 90% ಅದಕ್ಕೆ ಉತ್ತರವನ್ನು ನಮ್ಮ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು,
ಮತ್ತು ರಿಸಲ್ಟ್ ಕೊಟ್ಟಿರೋದು. ಇದು 3 ವರ್ಷದ ಹಿಂದೆ ನನಗೆ ಸ್ವಲ್ಪ ತೊಂದರೆ ಆಗ್ತಿತ್ತೇನೋ ಬಂದು ಉತ್ತರ ಕೊಡೋದಕ್ಕೆ. ಯಾಕೆಂದರೆ ನಮ್ಮ ಮಕ್ಕಳು ಉತ್ತರ ಕೊಟ್ಟಾಗ ನಾವು ಬಂದು ನಮ್ಮ ಪ್ರೋಗ್ರೆಸ್ನು ಕೂಡ ತೋರಿಸ್ಬೋದು, ನಾವೇನು ಮಾಡಿದ್ದೀವಿ ಅಂತ. ನನಗೊಬ್ಬ ಶಿಕ್ಷಣ ಸಚಿವನಾಗಿ ನಾನು 1 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಟೀಕಾ ಟಿಪ್ಪಣಿಗಳು ಸಹಜ, ಅದನ್ನು ತೊಗೋಬೇಕಾಗತ್ತೆ. ಕೆಲವು ಸೆನ್ಸ್ಲೆಸ್ ಆಗಿರುತ್ತೆ, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಅದರ ವಿಶ್ವಾಸ ಇದ್ದಾಗ ಅದನ್ನು ತೊಗೊಳ್ಬೇಕಾಗತ್ತೆ. ಅದನ್ನ ಸಾಕಷ್ಟು ವಿಚಾರಧಾರೆಗಳು ಇರ್ತಕ್ಕಂಥ ಚಿಂತಕರು ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 2ನೇ PUCದು ಕೂಡ ಮೊನ್ನೆ ರಿಸಲ್ಟ್ ಬಂತು, 92.25, ಮತ್ತು SSLCದು ಕೂಡ 94.1 ಬಂದಿದೆ. ಇನ್ನೂ 4% ಮೇಲೆ ಜಾಸ್ತಿ ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. 2ನೇ ಎಕ್ಸಾಮ್ ನಡೀತಾ ಇದೆ, 3ನೇ ಎಕ್ಸಾಮ್ ಇಲ್ಲ. ಸೊ ಇದಕ್ಕೆಲ್ಲ ಕಾರಣ ನಾವು ಮಾಡಿರ್ತಕ್ಕಂಥ ಬದಲಾವಣೆಗಳನ್ನು, ಭಾಳ ಮುಖ್ಯವಾಗಿ ಅತಿ ಶಿಕ್ಷಕರು. ಅದನ್ನೇ ನಾನು ಹೇಳ್ತಾ ಇದ್ದೆ, ಶಿಕ್ಷಕರೇ ಇಲ್ಲಾಂದರೆ ಶಾಲೆಗೆ ಹೋದರೆ ಮಕ್ಕಳಿಗೆ ಏನು ಪಾಠ ಹೇಳ್ಕೊಡೋಕ್ಕಾಗತ್ತೆ, ಅದನ್ನು ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳನ್ನು ಸ್ವಾಗತ ಮಾಡೋದು, ಸ್ವಾಗತದ ಸಂದರ್ಭದಲ್ಲಿ ಟೀಚರ್ಸ್ ಇರೋದು, ಮಕ್ಕಳಿಗೆ ಒಂದು ಶಾಲೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೆ. ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಅದೇ ಟೀಚರು ಮಕ್ಕಳು ಯಾರು ಫೇಲ್ ಆಗ್ತಾಯಿದ್ರು, ಇಲ್ಲಾಂದ್ರೆ ಅವ್ರಿಗೆ ಯಾರಿಗೆ ಸಹಕಾರ ಬೇಕಾಗಿತ್ತು, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋದು, ಎಲ್ಲದನ್ನು ಮಾತಾಡಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾಗತ್ತೆ. ಕ್ವಾಲಿಟಿ ಎಜುಕೇಷನ್ ಹೆಂಗೆ ಬಂದಿದೆ ಅಂದರೆ, ಸುಮಾರು 62%ಅಲ್ಲಿ 60% ತೊಗೊಂಡು ಪಾಸಾಗಿದ್ದರು. 62% ಹೋದ ವರ್ಷ. ಈ ವರ್ಷ 66.5 ಆಗಿದೆ. ಅಂದರೆ 4.25% ಕ್ವಾಲಿಟಿ ಆಫ್ ಎಜುಕೇಷನ್ ಜಾಸ್ತಿ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಾಪಿ ಹೊಡಿದೆ. ಯಾಕೆಂದರೆ ಹಿಂದಿನ ವ್ಯವಸ್ಥೆಯಲ್ಲಿ ಕಾಪಿ ಹೊಡಿತಾ ಇದ್ದರು. ಈಗ ನಾವು ವೆಬ್ಕಾಸ್ಟಿಂಗ್ ತಂದ್ವಿ. ವೆಬ್ಕಾಸ್ಟಿಂಗ್ ಎಲ್ಲ ರಾಜ್ಯದಲ್ಲೂ ಈಗ ತಂದಿದ್ದಾರೆ. ಮಾನವೀಯತೆಯನ್ನು, ಮೌಲ್ಯವನ್ನು, ನಿಮ್ಮ ದೇಶದ ಪ್ರೇಮವನ್ನು, ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಟ್ವಿ. ಅದನ್ನು ಇವತ್ತು ಚಿಕ್ಕ ಮಕ್ಕಳು, ನಮಗೆಲ್ಲ ನಾವು ಶಿಕ್ಷಣ ಇರಬೇಕಾದ್ರೆ ಮೋಸ್ಟ್ಲಿ ನಿಮಗೂ ಎಷ್ಟು ಜನರಿಗೆ ಹೇಳ್ಕೊಟ್ರೋ ಗೊತ್ತಿಲ್ಲ. ಆದರೆ ನಾವು ಇವತ್ತು ನಮ್ಮ ಶಾಲೆಗಳಲ್ಲಿ ಬೆಳಗ್ಗೆ ಸಂವಿಧಾನ ಪೀಠಿಕೆಯನ್ನು ಓದಿಸ್ತೀವಿ. ಯಾಕೆಂದರೆ ನಾವು ಫಸ್ಟು ನಮ್ಮ ದೇಶ ಆಗಬೇಕು, ಆ ಥರ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು. ಅದನ್ನು ಬೇಡ, ಅದು ರೆಕಾರ್ಡ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ವೆಬ್ಕಾಸ್ಟಿಂಗ್ ಮಾಡಿಬಿಡಿದ್ವಿ. ವೆಬ್ಕಾಸ್ಟಿಂಗ್ ಮಾಡಿದಾಗ ಕೊರತೆ ಬಿತ್ತು. ನೀವು ಡೇಟಾ ತೊಗೊಂಡ್ರೆ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ವ್ಯವಸ್ಥೆನ ನಾವು ಹಾಳು ಮಾಡಿಕೊಟ್ರೆ ಏನು ಮಾಡ್ತಾರೆ ಮಕ್ಕಳು. ಆದರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲೇ ಇವತ್ತು 92%, ಪ್ರೈವೇಟ್ ಶಾಲೆಯಲ್ಲಿ ಅಲ್ಲಿ 91.8% ಇದೆ. ಡೇಟಾನ ಕೊಡ್ತೀನಿ, ಬೇಕಾದ್ರೆ ಅದನ್ನ ಬೇಕಾದ್ರೆ ನೀವು ಹಂಚ್ಕೊಳ್ಳಿ. ಇಲ್ಲಾಂದರೆ ವಾಟ್ಸಪ್ ಗ್ರೂಪಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ವಾಟ್ಸಪ್ ಗ್ರೂಪಿಗೆ ನಿಮ್ಮ ಹತ್ರ ಕಳಿಸಿದ್ನಲ್ಲ, ಅದನ್ನು ಕಳಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಇದಕ್ಕಿಂತಲೂ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಬಹುಶಃ ಎಲ್ಲ 95%, 99% ಇಷ್ಟಪಟ್ಟರು. ಎಲ್ಲೋ ಕೆಲವು ಪ್ರಶ್ನೆಗಳಿದ್ದು, ಆ ಪ್ರಶ್ನೆಗಳಿಗೆ ಉತ್ತರ ಬರಬೇಕಾಗಿತ್ತು. ಈಗ ಬರ್ತಾ 1 ವರ್ಷದಿಂದ ಉತ್ತರ ಸಿಕ್ತು. ನಾನು ಇದ್ರ ಬಗ್ಗೆ ಹಿರಿಯರಾಗಿರ್ತಕ್ಕಂಥ ದೇವನೂರವ್ರ ಜೊತೆನೂ ಕೂಡ ನಾನು ಮಾತಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾನು ಭೇಟಿ ಮಾಡ್ತೀನಿ ಅವ್ರನ್ನ ಅಂತ. ಹೋಗಿ ಭೇಟಿ ಮಾಡು, ಮಾತಾಡಬೇಕು ಅವ್ರ ಜೊತೆ ಚರ್ಚೆ. ಕೆಲವು ಸಲಹೆಯನ್ನು ಕೊಟ್ಟಿದ್ದಾರೆ, ನನಗೆ ಭಾಳ ಸಂತೋಷ ಇದೆ. ಕೆಲವು ಭಾಳ ನಾವೇ ಮಾಡ್ತಕ್ಕಂಥ ಸಲಹೆಗಳಿದೆ, ಭಾಳ ಚೆನ್ನಾಗಿದೆ ಅವರು ಹೇಳಿದ್ದು. ನಾವೇ ಅನುಷ್ಠಾನ ಮಾಡ್ಬೋದು. ಭಾಳ ದೊಡ್ಡ ಆರ್ಥಿಕ ಹೊರೆ ಅದೆಲ್ಲ ಏನು ಬರೋದಿಲ್ಲ. ಸೊ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇದನ್ನ ಎಳೆದು ಪತ್ರಿಕಾಗೋಷ್ಠಿನ ಮಾಡೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ. ಇವತ್ತು 3 ವರ್ಷಕ್ಕೆ ಶಿಕ್ಷಣ ಸಚಿವನಾಗಿ ಸಾಕಷ್ಟು ಬದಲಾವಣೆಯನ್ನು ಸುಧಾರಣೆ ಮೂಲಕ ತಂದಿರತಕ್ಕಂಥದ್ದು. ಮತ್ತು 1ನೇ ತಾರೀಕು ಜೂನು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ 1,000 ಅಂದರೆ 800 ನಮ್ಮದು, 200 ಮೈನಾರಿಟಿ ಕಡೆಯಿಂದನೂ ಮಾಡ್ತಾರೆ. ಟೋಟ್ಲು 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ಶಿಕ್ಷಣ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾಯಿದ್ದೀವಿ. ನಿನ್ನೆ 51,000 ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮುಂಚೆ ಏನಾಗೋದು, ಮಕ್ಕಳು ಹೋಗಿ ಟೀಚರ್ಸ್ ಎಲ್ಲಪ್ಪ ಅಂತ ಕಾಯ್ತಾಯಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷ ಬಿಟ್ಟು ಟೀಚರ್ಸೇ ಫಸ್ಟ್ ಕಾಯ್ತಾರೆ ಮಕ್ಕಳಿಗೆ. ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. 1ನೇ ಕ್ಲಾಸಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯದ ಜನರಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ, ಆ ಆಂದೋಲನನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸರ್ಕಾರಿ ಶಾಲೆಗೆ ಸೇರಿಸಿ ಸ್ವಲ್ಪ ನ್ಯೂನತೆಗಳು ಇರ್ಬೋದು, ಸ್ವಲ್ಪ ನಾವು ಹಂತವಾಗಿ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಅಂತೇಳಿ 5,000 ಕೊಡ್ತೀವಿ. 5,000ದೊಳಗೆ 25,000 ಕಂಪಲ್ಸರಿ ದೇ ಹ್ಯಾವ್ ಟು ಸ್ಪೆಂಡ್ ಶಿಕ್ಷಣಕ್ಕೆ. ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲೂ 29% ಎಲ್ಲ ಯಾದಗಿರಿ ಜಂಪ್ ಆಗಿದೆ. ಅಲ್ಲಿ ಬಾಯ್ಸು ಕೂಡ ಹಿಂದೆ ಇದ್ದರು. ಇಡೀ ರಾಜ್ಯದಲ್ಲೂ ಕೂಡ ಗಂಡು ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಇದ್ದರು, ಅವರು ಕೂಡ 18-19% ಜಾಸ್ತಿ ಬಂದಿದೆ. ಹೆಣ್ಣುಮಕ್ಕಳು ಕೂಡ 10% ಜಾಸ್ತಿ ಆಗಿದೆ. ಹೆಣ್ಮಕ್ಳೇ ಟಾಪಲ್ಲಿದ್ದಾರೆ. ಬಟ್ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ SC ST ಇವ್ರದ್ದೆಲ್ಲ ನೋಡಿದರೆ ಆ ಡೇಟಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 17%, 18% ಮತ್ತು 15% ಈ ಥರ ಎಲ್ಲ ಪಾಸಾಗಿದ್ದಾರೆ. ಲಾಸ್ಟಿಗೆ ಜನರಲ್ ಆಗಿರೋರು, ಯಾಕೆಂದರೆ ಅವರೆಲ್ಲ ಮೇಲೆ ಇದ್ದರು, ಅವರು ಕೂಡ ಒಂದು 7%, 5% ಅವರು ಕೂಡ ಪಾಸಾಗಿದ್ದಾರೆ. ಟೋಟಲಿ
ಶಿಕ್ಷಣ ಇಲಾಖೆಯನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿದ್ದೀವಿ. ಇನ್ನೂ ಸಾಕಷ್ಟು ಮುಂದೆ ತೊಗೊಂಡು ಹೋಗ್ತಕ್ಕಂಥದ್ದಿದೆ. ಸಮಾನತೆಯ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನನ್ನ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ಅಬೌಟ್ ಹಿಜಾಬ್ ನೋಡಿ, ನಾನು ನಿಮಗೆ ಹೇಳ್ತೀನಿ, ಕೇಂದ್ರ ವಿದ್ಯಾಲಯದ್ದು ಸ್ವಲ್ಪ ನೀವು ಒಂದು ಆರ್ಟಿಕಲ್ ಮಾಡಿ ಹಾಕಿ. ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ, ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಅದನ್ನೇ ನಾವು ಮಾಡಿರೋದು. ಇವರು ನೀಟನ್ನು ನುಣ್ಚ್ಕೊಳ್ಳೋಕ್ಕೆ 5 ಮಕ್ಕಳು ತೀರ್ಕೊಂಡು ಹೋದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ 4-5 ದಿವಸ ಯಾಕೆ ಓಡೋಗಿದ್ರು? ಶಿಕ್ಷಣ ಸಚಿವ ನೀವೇನೇ ಪ್ರಶ್ನೆ ಕೊಡೋದಕ್ಕೂ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. 3 ಎಕ್ಸಾಮ್ ಮಾಡಿದ್ದೀನಿ, ಒಂದು ಕೂಡ ಸೋರಿಕೆ ಆಗಿಲ್ಲ. ಅವ್ರಿಗೆ ಕಲ್ತಿಲ್ಲ ಅಂದರೆ ನನ್ನ ಹತ್ರ ಬರಲಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ದಬ್ಬಾಳಿಕೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಕೇಂದ್ರ ವಿದ್ಯಾಲಯಕ್ಕೊಂದು ರೂಲ್ಸು, ಮಹಾರಾಷ್ಟ್ರಕ್ಕೊಂದು ರೂಲ್ಸು, ಕರ್ನಾಟಕಕ್ಕೊಂದು ರೂಲ್ಸು. ಏಪ್ರಿಲ್ 24ನೇ ತಾರೀಕು ಶನಿವಾರ ತಾನೇ ತೆಗೆಸಿದ್ದು. ನಾನು ಶಿಕ್ಷಣ ಸಚಿವಾಗಿ ನಾನು ಸಮಾನತೆಯನ್ನು ಕೊಡಬೇಕಾ ಬೇಡವಾ? ಆ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೊಡಬೇಕೋ ಬೇಡವಾ? ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಅಲ್ಲ, ಯಾರು ಏನು ಕೇಳಿರಲಿಲ್ಲ ಮುಸ್ಲಿಂ ಧರ್ಮಗುರುಗಳು. ಮತ್ತೊಂದು ಯಾಕೆ ಶಿಕ್ಷಣ ಇಲಾಖೆ ಅಲ್ಲ, ಶಿಕ್ಷಣ ಇಲಾಖೆಯಲ್ಲಿ ನಾವು ಕೇಳಿದಾಗಲೇ ಮಾಡಬೇಕು ಅಂತೇನಿಲ್ಲ. ಕೇಂದ್ರ ವಿದ್ಯಾಲಯ ಯಾರಾದ್ರು ಕೇಳಿದ್ರಾ? ಮಹಾರಾಷ್ಟ್ರದಲ್ಲಿ ಯಾರಾದರೂ ಕೇಳಿದ್ರಾ? ಈ ಬಿ ಜೆ ಪಿಯವ್ರಿಗೆ ಅದು ಕಾಣಿಸೋದಿಲ್ವಾ? ಸ್ವಾರ್ಥಕ್ಕೆ ಮಾಡ್ತಾ ಇಲ್ವಾ? 25 ಲಕ್ಷ ಮಕ್ಕಳಲ್ಲಿ 96% ಹಿಂದೂಗಳು. ಇವ್ರಿಗೆಲ್ಲರಿಗೂ ಆ ಮಕ್ಕಳು ಕಾಲಡಿಗೆ ನುಸಕ್ಕೆ ಹೇಳಿ, ಆವಾಗ ಬುದ್ಧಿ ಬರುತ್ತೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ದೇಶದೊಳಗೆ ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಡ್ತಕ್ಕಂಥ ಒಂದೇ ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು. ಯಾಕೆಂದರೆ ಸಮಾನತೆಯನ್ನು ಕೊಡಬೇಕಂತ. ಹಿಜಾಬ್ ಅಂತ ಅವ್ರು ಕರಿಬೋದು, ಸಮಾನತೆ ಅಂತ ನಾನು ಕರಿತೀನಿ. ಅವ್ರಿಗೆ ಆ ಥರ ವಿಕೃತ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಥರನೇ ಅವ್ರ ಥಿಂಕಿಂಗು. ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಅವ್ರದ್ದೇನೈತಲ್ಲ ಅದನ್ನೆಲ್ಲ ಏನು ಶಾಲ್ ಕೊಡ್ತಕ್ಕಂಥ ಅದು ಮುಗಿಸ್ಕೊಂಡು ಬರಲಿ, ಆಮೇಲೆ ನಾನು ಮಾತಾಡ್ತೀನಿ. ನಿಮಿಷ, ನಮ್ಮ ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥದ್ದಿದೆ. ನಾನಿಲ್ಲಿ ಸಚಿವನಾಗಿ ಕೂತ್ಕೊಂಡಿದ್ದೀನಿ ಅಂದರೆ ಇದು ಮಾಡ್ತೀನಿ ಅಂತ. ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ಇಲ್ಲಾಂದರೆ ಆ ವೋಟ್ ಹಾಕಿರ್ತಕ್ಕಂಥವನಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ. ಇವ್ರು ಕೆಟ್ಟ ಬುದ್ಧಿನ ಬಿಡಕ್ಕೆ ಹೇಳಿ. ಅದು ರೂಲ್ಸಲ್ಲಿ ಇಲ್ಲ, ಕಾನೂನು ಇದೆ. ಕಾನೂನು ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಹಾಕ್ಕೊಂಡು ಬರಲಿ. ಇಲ್ಲ ಸಿ ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಇರೋದೇ 46,000 ಶಾಲೆ, ನಾನು ಹೆಂಗೆ ಮುಚ್ಚಲಿ ನಾನು? ಸೊ ಇದನ್ನು ತಪ್ಪು ಗ್ರಹಿಕೆ ಬರಬೇಡ. ಆಮೇಲೆ ಈ ಥರ ಈಗ ವಿಧಾನಸೌಧದಲ್ಲೇ ನಾನು ಹೇಳಿದ್ದೀನಿ, ಇನ್ನು ಎಷ್ಟು ಕಡೆಗೆ ಹೋಯ್ಕೋಬೇಕು ನಾನು ಅಲ್ವಾ? KPS ಒಳ್ಳೇದು ಹೌದು ಅಲ್ವಾ? ಒಳ್ಳೇದಾ? ಮಾಡೋಣ. ನಿಮ್ಮೆಲ್ಲ ಸಹಕಾರ ಇರಲಿ, ಎಲ್ಲರೂ ಸರ್ಕಾರಿ ಶಾಲೆಗೆ ಸಿಗಲಿ. ಇಲ್ಲಪ್ಪ, ಏನು ಹಂಗೇನಿಲ್ಲ, ಹಿಂಗೆ ಭೇಟಿ ಮಾಡ್ತಾರೆ. ಇಲ್ಲ, ಯಾರು ಸುಮಾರಷ್ಟು ನನಗೆ ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ ಐಡಿಯಾಸ್ ಎಲ್ಲ. ನಾವು ಇಲ್ಲ ನನಗೆ ದೇವ್ನೂರವ್ರಿಗೂ ಕೂಡ ಸರ್ ಅವ್ರಿಗೆ ಹುಷಾರಿರಲಿಲ್ಲ ಅಲ್ಲ, ಸೊ ನಾನು ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡಿದ್ದೆ. ಮೈಸೂರಿಗೆ ಬಂದಾಗ ಬರ್ತೀನಿ ಅಂತ ಹೇಳಿ ಆ ನಿಟ್ಟಿನ ಮೇಲೆ ಬಂದಿರೋದು. ಎಲ್ಲರೂ ನೀವು ಸಲಹೆ, ಈಗ ನೀವು ಪ್ರಶ್ನೆನೇ ಸಲಹೆಗಾಗಿ ನಾವು ಕನ್ವರ್ಟ್ ಮಾಡೋದು. ಬರ್ಗೂರವ್ರು ರೆಗ್ಯುಲರಾಗಿ ಭೇಟಿ ಮಾಡ್ತೀನಿ. ನಾನು ಯಾವುದೇ ಫಂಕ್ಷನ್ ಇದ್ರೂ ಅವ್ರನ್ನೇ ಚೀಫ್ ಗೆಸ್ಟ್ ಮಾಡೋದು. ನಾನು ಈ ಶಿಕ್ಷಣ ಏನು ಶಿಕ್ಷಕರ ಒಂದು ಮೊನ್ನೆ ಇದು ಮಾಡಿದಾಗ ಅವರು ಇದನ್ನು ಮಾತನ್ನು ಅಲ್ಲಿ ಹೇಳಿದರು. ಬಟ್ ಮಕ್ಳನ್ನ ಕಳ್ಸೋದು ನೀವು, ರಾಜ್ಯದ ಜನರು ನೀವು ಕಳಿಸಿ, ಐ ಆಮ್ ರೆಡಿ. ನಾನೇನು ಹಿಂದೆ ಹೋಗೋದೇ ಇಲ್ಲ. ಸರ್, ಈಗ ಇಷ್ಟೆಲ್ಲ ಸುಧಾರಣೆ ಶೈಕ್ಷಣಿಕ ಹಿನ್ನೆಲೆನ ಇಟ್ಕೊಂಡು ಟೀಕೆ ಮಾಡ್ತಾರೆ, ಫೇಲ್ ಆಗಿದ್ದಾರೆ ಅಂತಾರೆ. ಕೆಟ್ಟ ಬುದ್ಧಿ ನಮ್ಮ ದೇಶದಲ್ಲಿ ಇದ್ದಾರೆ, ಏನು ಮಾಡೋಕ್ಕಾಗತ್ತೆ? ಅದು ಮೋಸ್ಟ್ಲಿ ಅವ್ರು ಯಾರು ಅಂತೇಳಿ ನಿಮಗೆ ಗೊತ್ತಿದೆ. ಈಗ ನನ್ನ ಶೈಕ್ಷಣಿಕ ಹಿಂದೆ ಮಾಡೋರು ನರೇಂದ್ರ ಮೋದಿಯವ್ರದ್ದು ಒಂದು ಸತಿ ಅಟ್ಲೀಸ್ಟ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡೋಕ್ಕೆ ಹೇಳಿ ನರೇಂದ್ರ ಮೋದಿಯವ್ರದ್ದು. ನಂದು ನಾನು ಒರಿಜಿನಲ್ ಕೊಡ್ತೀನಿ. ಸರ್, ಈಗ ನೀವು ಶೈಕ್ಷಣಿಕವಾಗಿ ಅಲ್ಲಿಗೆ ಬಿಡೋಕೆ ಮೊಟಕುಗೊಳಿಸೋಕೆ ಏನು ಕಾರಣ ಇರ್ಬೋದು ಸರ್? ಏನು PUCಗೆ ನೀವು ಬಿಟ್ರಿ ಅಂತ ಹೇಳ್ತಾರಲ್ಲ? ನಾ ಬಿಟ್ಟಿಲ್ಲ, PUC ಮುಗಿಸಿದೆ ನಾನು. ಮುಗಿಸಿದ್ರಿ? ಹಾಂ, ಮುಗಿಸಿ ನನಗೆ ಬೇರೆ ವ್ಯವಹಾರದ ಮೇಲೆ ಆಸೆ ಇತ್ತು. ಫಿಲಮ್ ಪ್ರೊಡ್ಯೂಸರ್ ಆದೆ. ದೇಶದಲ್ಲಿ ನಾನು ಅವಾರ್ಡ್ ತೊಗೊಂಡಿದ್ದೀನಿ, ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಆಕಾಶವಾಣಿ ಅಂತೇಳಿ ಒಳ್ಳೆ ಕಂಪ್ನಿ ಇದೆ. ಈ ರಾಜಕಾರಣಕ್ಕೆ ಬಂದಮೇಲೆ ಸ್ವಲ್ಪ ಆ ಕಡೆಗೆ ಸ್ವಲ್ಪ ಹಿಂದೆ ತಿರುಗಿ ನೋಡೋದು ಕಮ್ಮಿ ಆಗಿದೆ. ಈಗ ಮತ್ತೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ, ಅದು ಮಾಡ್ತಾಯಿದ್ದೀನಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನನ್ನ ಶಿಕ್ಷಣದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಯಾರು ಕನ್ನಡ ನನಗೆ ಹೇಳ್ಕೊಟ್ರಲ್ಲ ಆ ಮೇಸ್ಟ್ರನ್ನ ಹುಡ್ಕೊಬರ್ರಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಮೇಲೆ ನೀವು ಅರ್ಥ ಮಾಡ್ಕೋಬೇಕು, ಇಷ್ಟೊತ್ತು ಯಾವ ಭಾಷೆಯಲ್ಲಿ ಮಾತಾಡಿದೆ, ನಿಮ್ಗಿಂತ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಬೇಡ ಬರೆಯೋದು ಸ್ವಲ್ಪ ಕಷ್ಟ. ಅವ್ರದ್ದು ತೊಂದರೆ ಅಂತ ಹೇಳಿದ್ವಿ ಒಳಗೆ. ನಾವೇನು ಕನ್ನಡ ಮಾತಾಡಿಲ್ಲ. ನಮ್ಮ ದೇಶದೊಳಗೆ
ಶಿಕ್ಷಣದಕ್ಕಿಂತ ನನಗೆ ಮನುಷ್ಯತ್ವ ಇದೆ. ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ವ್ಯವಸ್ಥೆನ ಮುದ್ದಾದ ಮಕ್ಕಳಿಗೆ ಶಿಕ್ಷಣ ದೇವ್ರನ್ನ 2ನೇ ಪ್ಲೇಸ್ ಇಟ್ಟಿದ್ದೀನಿ, ಮಕ್ಕಳನ್ನ 1ನೇ ಪ್ಲೇಸ್. 3 ವರ್ಷದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ? ಅದನ್ನೇ ಕೇಳುತ್ತೆ ಅವ್ರಿಗೆ. 3 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಅಂಥದ್ದು ಕೇಳಿ. ಇನ್ಮೇಲೆ ಯಾರು ನನಗೆ ಮುಗಿತಾರಲ್ಲ ಅವ್ರಿಗೆ ಕ್ಯಾಕಸ್ ಹೋಗಿದ್ದಾರೆ. ಅಷ್ಟೇ. ಮತ್ತೆ ಸರ್ ನಾನು ಉಂಟು